ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು PSTR ಪರೀಕ್ಷೆಗೆ ಉಪಯುಕ್ತ ಆಗೋ ರೀತಿಯಲ್ಲಿ 5ನೇ ತರಗತಿ ಪರಿಸರ ಅಧ್ಯಯನದ ಅಧ್ಯಾಯ 2 ಕುಟುಂಬ ಈ ಒಂದು ಅಧ್ಯಾಯದಲ್ಲಿ ಕೇಳಬಹುದಾದಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರಶ್ನೆಗಳೆಲ್ಲವೂ ಕೂಡ ಸುಲಭವಾಗಿರುತ್ತೆ, ಯಾಕಂದರೆ ಇದು 5ನೇ ತರಗತಿ ಪಠ್ಯಪುಸ್ತಕದಿಂದ ಆಯ್ದಂತಹ ಪ್ರಮುಖ 40 ಪ್ರಶ್ನೆಗಳಾಗಿರುತ್ತೆ. ಓಕೆ, ಸೊ ಅಧ್ಯಯನದ ದೃಷ್ಟಿಯಿಂದ ನಾವು ಯಾವ ಅಧ್ಯಾಯವನ್ನು ಬಿಡೋದಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸಲ ಇದನ್ನ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಒಂದೇ ಮನೆಯಲ್ಲಿ ವಾಸಿಸುವ ರಕ್ತ ಸಂಬಂಧವನ್ನು ಹೊಂದಿರುವ ಜನರ ಗುಂಪನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಸೊ ಇಂತಹ ಒಂದು ಗುಂಪನ್ನು ನಾವು ಕುಟುಂಬ ಅಂತ ಕರಿತೀವಿ. ಒಂದೇ ಮನೆಯಲ್ಲಿ ವಾಸಿಸುವಂತಹ ಮತ್ತು ರಕ್ತ ಸಂಬಂಧವನ್ನು ಹೊಂದಿರುವಂತಹ ಜನರ ಗುಂಪನ್ನು ನಾವು ಕುಟುಂಬ ಅಂತ ಕರಿತೀವಿ. ಕುಟುಂಬದ ಸದಸ್ಯರು ಪರಸ್ಪರ ಸಂಬಂಧಿಗಳಾಗಿರುತ್ತಾರೆ ಮತ್ತು ಸಾಮಾನ್ಯವಾಗಿ ಒಂದೇ ಸೂರಿನಡಿ ವಾಸಿಸಿರುತ್ತಾರೆ. ಸೊ ಇಂತಹ ಜನರ ಗುಂಪನ್ನು ನಾವು ಏನಂತ ಕರಿತೀವಿ? ಕುಟುಂಬ ಅಂತ ಕರೆಯುವಂಥದ್ದು. ಇನ್ನು ಎರಡನೆಯ ಪ್ರಶ್ನೆ, ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಇರುವಂತಹ ಕುಟುಂಬವನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಅಂತಹ ಕುಟುಂಬವನ್ನು ವಿಭಕ್ತ ಕುಟುಂಬ ಅಂತ ಕರಿತೀವಿ. ಓಕೆ, 2 ತಲೆಮಾರುಗಳು ಅಂದರೆ ತಂದೆ ತಾಯಿ ಮತ್ತು ಮಕ್ಕಳು ಮಾತ್ರ ಇರುವಂತಹ ಚಿಕ್ಕ ಕುಟುಂಬವನ್ನು ವಿಭಕ್ತ ಕುಟುಂಬ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಲಾಗುತ್ತೆ. ಇನ್ನು ಮೂರನೆಯ ಪ್ರಶ್ನೆ, 2 ತಲೆಮಾರುಗಳಿಗಿಂತ ಹೆಚ್ಚು ತಲೆಮಾರಿನ ಜನರು ಒಟ್ಟಿಗೆ ವಾಸಿಸುವಂತಹ ಕುಟುಂಬವನ್ನು ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಓಕೆ, ಅಜ್ಜ ಅಜ್ಜಿ ತಂದೆ ತಾಯಿ ಮಕ್ಕಳು ಹೀಗೆ 2ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿರುವುದನ್ನು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಸೊ ಇದನ್ನು ಇಂಗ್ಲೀಷಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಅನ್ನೋದನ್ನು ನಾವು ಹಳ್ಳಿಗಳಲ್ಲಿ 1-2 ಕುಟುಂಬಗಳಲ್ಲಿ ನೋಡ್ಬೋದೇ ಹೊರತು ಇವಾಗ ಎಲ್ಲವೂ ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಟ್ಟಿದೆ ಅಲ್ವಾ. ಸೊ ನೆಕ್ಸ್ಟು, ಕುಟುಂಬದ ಸದಸ್ಯರ ಸಂಬಂಧಗಳನ್ನು ಚಿತ್ರದ ಮೂಲಕ ತೋರಿಸುವುದನ್ನು ಏನೆಂದು ಕರೆಯುತ್ತಾರೆ? ಸೊ ಕುಟುಂಬದ ಸದಸ್ಯರ ಸಂಬಂಧಗಳನ್ನು ಚಿತ್ರದ ಮೂಲಕ ತೋರಿಸಿದ್ರೆ ಅದನ್ನು ವಂಶವೃಕ್ಷ ಅಂತ ಕರಿತೀವಿ. ಒಂದು ಕುಟುಂಬದ ವಿವಿಧ ತಲೆಮಾರುಗಳ ಸದಸ್ಯರ ಸಂಬಂಧವನ್ನು ತೋರಿಸುವ ರೇಖಾಚಿತ್ರವೇ ವಂಶವೃಕ್ಷ. ನೆಕ್ಸ್ಟು, ಈ ವಂಶವೃಕ್ಷದಲ್ಲಿ ಗಂಡು ಸದಸ್ಯರನ್ನು ಗುರುತಿಸಲು ಬಳಸುವಂತಹ ಸಂಕೇತ ಯಾವುದು ಅಂತ ಪ್ರಶ್ನೆ ಆದರೆ ಸರಿಯಾದಂತಹ ಉತ್ತರ ಸ್ಕ್ವೇರ್, ಚೌಕ. ಓಕೆ, ಸೊ ಇಲ್ಲಿ ನೋಡಿ, ಪಠ್ಯಪುಸ್ತಕದ ಪ್ರಕಾರ ವಂಶವೃಕ್ಷದಲ್ಲಿ ಗಂಡಸರನ್ನು ಸೂಚಿಸಲು ಚೌಕ ಮತ್ತು ಹೆಂಗಸರನ್ನು ಸೂಚಿಸಲು ವೃತ್ತ ಸಂಕೇತವನ್ನು ಬಳಸಲಾಗುತ್ತದೆ. ಸೊ ಅದೇ ಮುಂದಿನ ಪ್ರಶ್ನೆ ಇದೆ, ವಂಶವೃಕ್ಷದಲ್ಲಿ ಹೆಣ್ಣು ಸದಸ್ಯರನ್ನು ಗುರುತಿಸಲು ಬಳಸುವಂತಹ ಸಂಕೇತ ಯಾವುದು ಅಂತ ಅಂದರೆ ವೃತ್ತ. ಸ್ತ್ರೀ ಅಥವಾ ಹೆಣ್ಣು ಸದಸ್ಯರನ್ನು ಪ್ರತಿನಿಧಿಸಲು ವೃತ್ತಾಕಾರದ ಚಿಹ್ನೆಯನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ 7ನೆಯ ಪ್ರಶ್ನೆ, ವಂಶವೃಕ್ಷದಲ್ಲಿ ಗಂಡ ಮತ್ತು ಹೆಂಡತಿಯ ಸಂಬಂಧವನ್ನು ಸೂಚಿಸಲು ಯಾವ ಸಂಕೇತವನ್ನು ಬಳಸುತ್ತಾರೆ ಅಂದರೆ ಜೋಡಿಗೆರೆ ಅಥವಾ ಸಮಚಿಹ್ನೆ = ಚಿಹ್ನೆಯನ್ನು ಬಳಸಲಾಗುತ್ತೆ. ಗಂಡ ಮತ್ತು ಹೆಂಡತಿಯ ನಡುವಿನ ವೈವಾಹಿಕ ಸಂಬಂಧವನ್ನು ಸೂಚಿಸಲು ಅವರ ಸಂಕೇತಗಳ ಮಧ್ಯೆ 2 ಅಡ್ಡಗೆರೆಗಳನ್ನು ಎಳೆಯಲಾಗುತ್ತದೆ. ಓಕೆ, ಸೊ ನೆಕ್ಸ್ಟ್ 8ನೆಯ ಪ್ರಶ್ನೆ, ತಂದೆ ತಾಯಿಗೆ ಜನಿಸಿದ ಮಕ್ಕಳನ್ನು ತೋರಿಸಲು ಯಾವ ರೀತಿಯ ಗೆರೆಯನ್ನು ಬಳಸಲಾಗುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಲಂಬಗೆರೆ, ಮೇಲಿನಿಂದ ಕೆಳಕ್ಕೆ ಎಳೆದಿರುವಂತಹ ಗೆರೆಯನ್ನು ಬಳಸಲಾಗುತ್ತೆ. ಪೋಷಕರಿಂದ ಮಕ್ಕಳಿಗೆ ಇರುವ ಸಂಬಂಧವನ್ನು ತೋರಿಸಲು ಮೇಲಿನಿಂದ ಕೆಳಕ್ಕೆ ಎಳೆಯುವ ಗೆರೆಯನ್ನು ವಂಶವೃಕ್ಷದಲ್ಲಿ ಬಳಸಲಾಗುತ್ತೆ. ನೆಕ್ಸ್ಟ್ 9ನೆಯ ಪ್ರಶ್ನೆ, ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣ ಏನು ಅಂತ ಅಂದರೆ ಸದಸ್ಯರ ಸಂಖ್ಯೆ ಹೆಚ್ಚಿರುತ್ತದೆ ಮತ್ತು ಎಲ್ಲರೂ ಒಟ್ಟಿಗೆ ವಾಸಿಸಿರುತ್ತಾರೆ. ಇದು ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣ ಆಗಿರುತ್ತೆ. ಇಲ್ಲಿ ಪ್ರಶ್ನೆಗಳೆಲ್ಲವೂ ಸುಲಭ ಆಗಿರೋದ್ರಿಂದ ನಾನು ಹಾಗೆ ಹೇಳ್ತಾ ಹೋಗ್ತಿದ್ದೀನಿ ಆಯಿತಾ. ಅವಿಭಕ್ತ ಕುಟುಂಬವು ಗಾತ್ರದಲ್ಲಿ ದೊಡ್ಡದಾಗಿದ್ದು ಸದಸ್ಯರ ನಡುವೆ ಸಹಬಾಳ್ವೆ ಮತ್ತು ಒಗ್ಗಟ್ಟು ಅನ್ನೋದಿರುತ್ತೆ ಅಲ್ವಾ. 10ನೆಯ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಕುಟುಂಬಗಳು ವಿಭಕ್ತಗೊಳ್ಳಲು ಅಥವಾ ಒಡೆಯಲು ಪ್ರಮುಖ ಕಾರಣ ಏನು ಅಂತ ಅಂದರೆ ಬಹಳಷ್ಟು ಕಾರಣಗಳಿರುತ್ತೆ. ಇಲ್ಲಿ ನಾವು ಇಂಪಾರ್ಟೆಂಟ್ ರೀಸನ್ಸ್ನ ನೋಡೋದಾದರೆ ಕೆಲವರು ಉದ್ಯೋಗಕ್ಕೋಸ್ಕರ, ನಂತರ ಶಿಕ್ಷಣ ಮತ್ತು ಜೀವನ ನಿರ್ವಹಣೆಗೋಸ್ಕರ ಸಪ್ರೇಟ್ ಫ್ಯಾಮಿಲಿ ಮಾಡ್ಕೊಂಡು ಹೋಗ್ತಾರೆ, ಹೌದಾ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಉದ್ಯೋಗ ಶಿಕ್ಷಣ ಮತ್ತು ಜೀವನ ನಿರ್ವಹಣೆ. ಜನರು ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಬೇರೆ ಊರುಗಳಿಗೆ ವಲಸೆ ಹೋಗುವುದರಿಂದ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ಬದಲಾಗುತ್ತಿವೆ. ಇನ್ನು 11ನೆಯ ಪ್ರಶ್ನೆ, ವಂಶವೃಕ್ಷವನ್ನು ಬರೆಯುವಾಗ ಸಾಮಾನ್ಯವಾಗಿ ಯಾರ ಹೆಸರನ್ನು
ಮೊದಲು ಬರೆಯುತ್ತಾರೆ ಅಂತ ಅಂದರೆ ಹಿರಿಯರ ಹೆಸರನ್ನು. ಓಕೆ, ಹಿರಿಯರ ಹೆಸರನ್ನು ವಂಶವೃಕ್ಷದಲ್ಲಿ ಮೊದಲು ಬರೀತಾರೆ. ವಂಶವೃಕ್ಷವು ಬೇರಿನಿಂದ ಮರದ ಹಾಗೆ ಬೆಳೆಯುತ್ತದೆ. ಆದ್ದರಿಂದ ಸಾಮಾನ್ಯವಾಗಿ ಹಿರಿಯ ತಲೆಮಾರಿನವರನ್ನು, ಉದಾಹರಣೆ ಹೇಳೋದಾದರೆ ಮುತ್ತಜ್ಜ ಇದ್ದರೆ ಮುತ್ತಜ್ಜನ ಹೆಸರನ್ನು ಅಥವಾ ಅಜ್ಜ ಇದ್ದರೆ ಅಜ್ಜನ ಹೆಸರನ್ನು ಮೊದಲು ಮೇಲ್ಭಾಗದಲ್ಲಿ ಬರೆಯಲಾಗುತ್ತದೆ. ಇನ್ನು ನೆಕ್ಸ್ಟ್ 12ನೆಯ ಪ್ರಶ್ನೆ, ಒಂದು ತಲೆಮಾರು ಎಂದರೆ ಏನು ಅಂತ ಇದೆ. ಸೊ ಇಲ್ಲಿ ಅಜ್ಜ, ತಂದೆ, ಮಗ ಹೀಗೆ ವಂಶದ ಶ್ರೇಣಿಯನ್ನು ನಾವು ಒಂದು ತಲೆಮಾರು ಅಂತ ಹೇಳುವಂಥದ್ದು. ತಲೆಮಾರು ಎಂದರೆ ಪೀಳಿಗೆ. ಮುತ್ತಜ್ಜ, ಅಜ್ಜ, ತಂದೆ ಮತ್ತು ಮಗ ಇವರೆಲ್ಲರೂ ಬೇರೆ ಬೇರೆ ತಲೆಮಾರುಗಳಿಗೆ ಸೇರಿರುತ್ತಾರೆ. ಓಕೆ, ಸೊ ನೆಕ್ಸ್ಟು 13ನೆಯ ಪ್ರಶ್ನೆ, ಮನೆಯಲ್ಲಿ ಅಜ್ಜ ಅಜ್ಜಿ ಕತೆ ಹೇಳುವುದು, ಮಾರ್ಗದರ್ಶನ ನೀಡುವುದು ಯಾವ ಕುಟುಂಬದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಂದರೆ ಅದು ಅವಿಭಕ್ತ ಕುಟುಂಬದಲ್ಲಿ ಕಂಡುಬರುತ್ತೆ ಅಲ್ವಾ. ಅವಿಭಕ್ತ ಕುಟುಂಬದಲ್ಲಿ ಹಿರಿಯರು ಇರುವುದರಿಂದ ಮಕ್ಕಳಿಗೆ ಅವರ ಪ್ರೀತಿ, ಕಥೆಗಳು ಮತ್ತು ಮಾರ್ಗದರ್ಶನ ಸುಲಭವಾಗಿ ದೊರೆಯುತ್ತದೆ. ಇನ್ನು 14ನೆಯ ಪ್ರಶ್ನೆ, ವಿಭಕ್ತ ಕುಟುಂಬದ ಅನಾನುಕೂಲತೆ ಏನಾಗಿರ್ಬೋದು ಅಂತ ಇದೆ. ಸೊ ಇಲ್ಲಿ ಮಕ್ಕಳ ಪಾಲನೆಗೆ ಮನೆಯಲ್ಲಿ ಹಿರಿಯರು ಇಲ್ಲದಿರಬಹುದು ಅಲ್ವಾ. ಸೊ ನೆಕ್ಸ್ಟು ಇಲ್ಲಿ ನೋಡಿ, ತಂದೆ ತಾಯಿ ಇಬ್ಬರು ಉದ್ಯೋಗಕ್ಕೆ ಹೋದಾಗ ವಿಭಕ್ತ ಕುಟುಂಬದಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಹಿರಿಯರ ಕೊರತೆ ಎದುರಾಗಬಹುದು. ಇನ್ನು 15ನೇ ಪ್ರಶ್ನೆ, ಅವಿಭಕ್ತ ಕುಟುಂಬದಲ್ಲಿ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಅಂತ ಅಂದರೆ ಮನೆಯ ಹಿರಿಯರು ಅಥವಾ ಮುಖ್ಯಸ್ಥರು. ಅವಿಭಕ್ತ ಕುಟುಂಬದಲ್ಲಿ ಮನೆಯ ಹಿರಿಯರು ಕುಟುಂಬದ ಆಗುಹೋಗುಗಳನ್ನು ನಿರ್ವಹಿಸುತ್ತಾರೆ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇನ್ನು 16ನೆಯ ಪ್ರಶ್ನೆ, ವಂಶವೃಕ್ಷದಲ್ಲಿ ಅಕ್ಕ ತಂಗಿಯರ ಸಂಬಂಧವನ್ನು ಹೇಗೆ ತೋರಿಸಲಾಗುತ್ತದೆ. ಸೊ ಅಕ್ಕ ತಂಗಿಯರ ಸಂಬಂಧವನ್ನು ಹೇಗೆ ತೋರಿಸಲಾಗುತ್ತೆ ಅಂದರೆ ಒಂದೇ ಅಡ್ಡಗೆರೆಯ ಮೂಲಕ ಜೋಡಿಸಿ ಈ ಒಂದು ಅಕ್ಕ ತಂಗಿಯರ ಸಂಬಂಧವನ್ನು ಅಥವಾ ಅಣ್ಣ ತಮ್ಮಂದರ ಸಂಬಂಧವನ್ನು ತೋರಿಸ್ತಾರೆ. ವಿವರಣೆ ನೋಡಿ, ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯರನ್ನು ತೋರಿಸಲು ಅವರ ಸಂಕೇತಗಳ ಮೇಲೆ ಒಂದು ಅಡ್ಡಗೆರೆಯನ್ನು ಎಳೆದು ಜೋಡಿಸಲಾಗುತ್ತದೆ. ಒಂದೇ ಪೋಷಕರಿಂದ ಬಂದವರು ಎಂದು ಸೂಚನೆ ಮಾಡೋದಕ್ಕೋಸ್ಕರ ಈ ರೀತಿ ಅಡ್ಡಗೆರೆಯನ್ನು ಬಳಸಲಾಗುತ್ತೆ. ನೆಕ್ಸ್ಟು 17ನೆಯ ಪ್ರಶ್ನೆ, ಕುಟುಂಬದಿಂದ ಮಗು ಕಲಿಯುವ ಮೌಲ್ಯ ಯಾವುದು ಅಂತ ಅಂದರೆ ಸಹಬಾಳ್ವೆ ಮತ್ತು ಹೊಂದಾಣಿಕೆ. ಕುಟುಂಬವು ಮಗುವಿನ ಮೊದಲ ಶಾಲೆಯಾಗಿರುತ್ತೆ. ಅಲ್ಲಿ ಪ್ರೀತಿ, ವಾತ್ಸಲ್ಯ, ಸಹಬಾಳ್ವೆ, ಹಿರಿಯರಿಗೆ ಗೌರವ ನೀಡುವುದನ್ನು ಮಗು ಕಲಿಯುತ್ತದೆ. ಇನ್ನು 18ನೆಯ ಪ್ರಶ್ನೆ, ಕುಟುಂಬದ ಸದಸ್ಯರು ಹಬ್ಬಗಳನ್ನು ಒಟ್ಟಾಗಿ ಆಚರಿಸುವುದರಿಂದ ಏನು ಬೆಳೆಯುತ್ತದೆ ಅಂತ ಅಂದರೆ ಸಂಬಂಧಗಳ ಬಾಂಧವ್ಯ ಮತ್ತು ಒಗ್ಗಟ್ಟು ಅನ್ನೋದು ಬೆಳೆಯುತ್ತೆ. ಒಟ್ಟಾಗಿ ಆಚರಿಸುವಂತಹ ಹಬ್ಬಗಳು ಮತ್ತು ಕಾರ್ಯಕ್ರಮಗಳು ಕುಟುಂಬದ ಸದಸ್ಯರ ನಡುವಿನ ಪ್ರೀತಿ ಮತ್ತು ಐಕ್ಯತೆಯನ್ನು ಹೆಚ್ಚು ಮಾಡುತ್ತೆ. ಓಕೆ, ನೆಕ್ಸ್ಟು 19ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅವಿಭಕ್ತ ಕುಟುಂಬದ ಲಕ್ಷಣವಲ್ಲ ಅಂತ ಇದೆ. ಸೊ ಇಲ್ಲಿ ಕೇವಲ 2 ತಲೆಮಾರುಗಳು ಮಾತ್ರ ಇರೋದನ್ನು ನಾವು ಅವಿಭಕ್ತ ಕುಟುಂಬ ಅಂತ ಹೇಳಲ್ಲ. ಓಕೆ, ಕೇವಲ 2 ತಲೆಮಾರುಗಳಿದ್ದರೆ ಅದು ವಿಭಕ್ತ ಕುಟುಂಬವಾಗುತ್ತದೆ. ಅವಿಭಕ್ತ ಕುಟುಂಬದಲ್ಲಿ 2ಕ್ಕಿಂತ ಹೆಚ್ಚು ತಲೆಮಾರುಗಳಿರುತ್ತದೆ. ಓಕೆ, ಸೊ ನೆಕ್ಸ್ಟ್ 20ನೆಯ ಪ್ರಶ್ನೆ, ಮುತ್ತಜ್ಜ ಯಾವ ತಲೆಮಾರಿಗೆ ಸೇರುತ್ತಾರೆ ಅಂದರೆ 4ನೆಯ ತಲೆಮಾರಿಗೆ ಸೇರುತ್ತಾರೆ. ಸೊ ಇಲ್ಲಿ ಮಗ 1ನೇ ತಲೆಮಾರು, ತಂದೆ 2ನೇದು, ಅಜ್ಜ 3ನೇದು, ಹಾಗಾದರೆ 4ನೆಯ ತಲೆಮಾರು ಮುತ್ತಜ್ಜ. ಓಕೆ, ಸೊ ಇಲ್ಲಿ ವಿವರಣೆ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 21ನೆಯ ಪ್ರಶ್ನೆ, ಕುಟುಂಬದ ಸುರಕ್ಷತೆ ಮತ್ತು ರಕ್ಷಣೆಯ ಜವಾಬ್ದಾರಿ ಯಾರ ಮೇಲಿರುತ್ತದೆ ಅಂತ ಅಂದರೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮೇಲೂ ಕೂಡ ಈ ಒಂದು ಸುರಕ್ಷತೆ ಮತ್ತು ರಕ್ಷಣೆಯ ಜವಾಬ್ದಾರಿ ಇರುತ್ತದೆ. 22ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕುಟುಂಬದ ಬದಲಾವಣೆಗೆ ಕಾರಣವಲ್ಲದ್ದು ಯಾವುದು ಅಂತ ಅಂದರೆ ಪ್ರತಿದಿನ ಊಟ ಮಾಡುವಂಥದ್ದು ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ವಿವರಣೆ ಒಂದ್ಸಲ ನೋಡ್ರಿ. ಊಟ ಮಾಡುವುದು ದೈನಂದಿನ ಕ್ರಿಯೆ. ಇದು ಕುಟುಂಬದ ರಚನೆಯನ್ನು ಬದಲಾಯಿಸುವುದಿಲ್ಲ. ಆದರೆ ಮದುವೆ, ಉದ್ಯೋಗ, ಶಿಕ್ಷಣದಿಂದ ಕುಟುಂಬಗಳೇನಾಗ್ತವೆ ವಿಭಕ್ತ ಮತ್ತು ಅವಿಭಕ್ತ ಅಂತ ಹೇಳಿ ಬೇರೆ ಆಗ್ತವಲ್ವಾ. ಸೊ ನೆಕ್ಸ್ಟು 23ನೆಯ ಪ್ರಶ್ನೆ, ರಜಿಯಾ ಅಕ್ಕಪಕ್ಕದ ಮನೆಯ ಮಗುವನ್ನು ನೋಡಿಕೊಳ್ಳುತ್ತಾಳೆ. ಇದು ಏನನ್ನು ಸೂಚಿಸುತ್ತದೆ ಅಂತ ಅಂದರೆ ನೆರೆಹೊರೆಯವರ ಸಹಕಾರವನ್ನು ಸೂಚಿಸುತ್ತದೆ. ಕುಟುಂಬಕ್ಕೆ ಕಷ್ಟ ಬಂದಾಗ ಅಥವಾ ಅವಶ್ಯಕತೆ ಇದ್ದಾಗ ನೆರೆಹೊರೆಯವರು ಸಹಾಯ ಮಾಡುತ್ತಾರೆ. ಇದು ಸಮುದಾಯದ ಸಹಬಾಳ್ವೆಯನ್ನು ತೋರಿಸುತ್ತದೆ. ನೆಕ್ಸ್ಟು 24ನೆಯ ಪ್ರಶ್ನೆ, ನಾವು ಹುಟ್ಟಿ ಬೆಳೆದ
ಹುಟ್ಟಿ ಬೆಳೆದ ನಗುತ್ತಾ ಕಾಲ ಕಳೆದ ಜಾಗ ಯಾವುದು ಅಂದರೆ ಕುಟುಂಬ. ಅವಿಭಕ್ತ ಕುಟುಂಬದಲ್ಲಿ ಮಕ್ಕಳ ಪಾಲನೆ ಹೇಗಿರುತ್ತದೆ ಅಂದರೆ ಎಲ್ಲರೂ ಜವಾಬ್ದಾರಿ ಹಂಚಿಕೊಳ್ಳುವುದರಿಂದ ಅದು ಸುಲಭ ಆಗುತ್ತೆ ಅನ್ನೋದು ಅಲ್ವಾ. ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಮುಂತಾದವರು ಇರೋದರಿಂದ ಮಕ್ಕಳ ಪಾಲನೆಯ ಜವಾಬ್ದಾರಿ ಹಂಚಿ ಹೋಗುತ್ತದೆ. ಮಕ್ಕಳು ಬೆಳೆದಿದ್ದೇ ಗೊತ್ತಾಗೋದಿಲ್ಲ ಅವಿಭಕ್ತ ಕುಟುಂಬದಲ್ಲಿ. ಆದರೆ ವಿಭಕ್ತ ಕುಟುಂಬದಲ್ಲಿ ಒಂದು ಮಗು ಇದ್ದರೂ ಕೂಡ ನೋಡ್ಕೊಳ್ಳೋರು ಇಲ್ಲದೇ ಮಗುನೂ ಸಫರ್ ಆಗುತ್ತೆ, ತಂದೆ ತಾಯಿಗಳು ಸಫರ್ ಆಗ್ತಿರ್ತಾರೆ. 26ನೆಯ ಪ್ರಶ್ನೆ, ವಂಶವೃಕ್ಷದಲ್ಲಿ ಎಡದಿಂದ ಬಲಕ್ಕೆ ಅಥವಾ ಮೇಲಿನಿಂದ ಕೆಳಕ್ಕೆ ಬರೆಯುವಾಗ ಅನುಸರಿಸುವಂತಹ ಕ್ರಮ ಯಾವುದು ಅಂದರೆ ಹಿರಿತನಕ್ಕೆ ಅನುಗುಣವಾಗಿ ಹಿರಿಯರಿಂದ ಕಿರಿಯರಿಗೆ ಬರೆಯುವಾಗ ಈ ಒಂದು ಕ್ರಮವನ್ನು ಬಳಸಲಾಗುತ್ತೆ. ವಂಶವೃಕ್ಷದಲ್ಲಿ ಸಾಮಾನ್ಯವಾಗಿ ಮೊದಲ ಮಗುವಿನಿಂದ ಕೊನೆಯ ಮಗುವಿನವರೆಗೆ ಹಿರಿತನದ ಆಧಾರದ ಮೇಲೆ ಎಡದಿಂದ ಬಲಕ್ಕೆ ಅಥವಾ ಮೇಲಿನಿಂದ ಕೆಳಕ್ಕೆ ಬರೆಯುತ್ತಾರೆ. ಓಕೆ, ಸೊ ನೆಕ್ಸ್ಟು 27ನೆಯ ಪ್ರಶ್ನೆ, ವಿಭಕ್ತ ಕುಟುಂಬದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಸಮಸ್ಯೆ ಏನು ಅಂತ ಅಂದರೆ ಒಂಟಿತನ ಮತ್ತು ಹಿರಿಯರ ಮಾರ್ಗದರ್ಶನದ ಕೊರತೆ ಅನ್ನೋದು ಹೆಚ್ಚಾಗಿ ಕಂಡುಬರುತ್ತೆ. ಅದೇ ಒಂದು ಸಮಸ್ಯೆ ದೊಡ್ಡದಾಗಿರುತ್ತೆ. ಓಕೆ, ಕಡಿಮೆ ಸದಸ್ಯರಿರುವುದರಿಂದ ಮತ್ತು ಪೋಷಕರು ಕೆಲಸಕ್ಕೆ ಹೋದಾಗ ಮಕ್ಕಳಿಗೆ ಒಂಟಿತನ ಕಾಡಬಹುದು ಅಥವಾ ಹಿರಿಯರ ಮಾರ್ಗದರ್ಶನ ತಕ್ಷಣಕ್ಕೆ ಸಿಗದೇ ಇರಬಹುದು. ಇನ್ನು 28ನೆಯ ಪ್ರಶ್ನೆ, ವಂಶವೃಕ್ಷದಲ್ಲಿ ಹಸಿರು ಬಣ್ಣದ ಚೌಕದಲ್ಲಿ ನಾನು ಎಂದು ಬರೆದಿದ್ದರೆ ಅದು ಯಾರನ್ನು ಸೂಚಿಸುತ್ತದೆ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆ ವಂಶವೃಕ್ಷ ರಚಿಸುತ್ತಿರುವಂತಹ ವ್ಯಕ್ತಿಯನ್ನು ಸೂಚಿಸುತ್ತದೆ. ಪಾಠದಲ್ಲಿ ಮನು ತನ್ನ ವಂಶವೃಕ್ಷ ತೋರಿಸುವಾಗ ತನ್ನನ್ನು ಹಸಿರು ಚೌಕದಲ್ಲಿ ಗುರುತಿಸಿಕೊಂಡಿದ್ದಾನೆ. ಸೊ ಪಾಠವನ್ನು ಓದುವಾಗ ನೀವು ಇದನ್ನು ಗಮನಿಸ್ಬೋದು. ಯಾರು ವಂಶವೃಕ್ಷವನ್ನು ಬರಿತಿರ್ತಾರೋ ಸೊ ಅವರು ಅದನ್ನು ಆ ಒಂದು ಹಸಿರು ಚೌಕದಲ್ಲಿ ಬರಿಬೇಕಾಗತ್ತೆ. ಇನ್ನು 29ನೆಯ ಪ್ರಶ್ನೆ, ಪೋಷಕರು ಮತ್ತು ಮಕ್ಕಳು ಮಾತ್ರ ಇರುವಂತಹ ಕುಟುಂಬವನ್ನು ಇಂಗ್ಲೀಷಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರೆಯಲಾಗುತ್ತೆ. ಕುಟುಂಬವು ಸಮಾಜದ ಒಂದು ಅತಿ ಚಿಕ್ಕ ಘಟಕ ಅಥವಾ ಮೂಲ ಘಟಕ ಅಂತ ಕರಿತೀವಿ. ಅನೇಕ ಕುಟುಂಬಗಳು ಸೇರಿ ಸಮುದಾಯ ಮತ್ತು ಸಮಾಜ ರಚನೆಯಾಗುತ್ತದೆ. ಆದ್ದರಿಂದ ಕುಟುಂಬವು ಸಮಾಜದ ಮೂಲ ಘಟಕ ಅಂತ ಕರಿತೀವಿ. ಇನ್ನು ಸಹಬಾಳ್ವೆ ಅಂತ ಅಂದರೆ ಏನು? ಸಹಬಾಳ್ವೆ ಅಂತ ಅಂದರೆ ಎಲ್ಲರೂ ಒಟ್ಟಾಗಿ ಪ್ರೀತಿ ಮತ್ತು ಸಹಕಾರದಿಂದ ಬಾಳುವುದನ್ನು ಸಹಬಾಳ್ವೆ ಅಂತ ಕರಿತೀವಿ. ನೆಕ್ಸ್ಟ್ 32ನೆಯ ಪ್ರಶ್ನೆ, ರೋಗ ಬಂದಾಗ ಅಥವಾ ಕಷ್ಟ ಬಂದಾಗ ಮೊದಲು ನೆರವಿಗೆ ಬರುವವರು ಯಾರು ಅಂತ ಅಂದರೆ ಕುಟುಂಬದ ಸದಸ್ಯರೇ ಬರ್ತಾರೆ ಅಲ್ವಾ. ನೆಕ್ಸ್ಟು ಅಜ್ಜ ಅಜ್ಜಿ ತಂದೆ ತಾಯಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವರ ಮಕ್ಕಳು, ಇದು ಯಾವ ಕುಟುಂಬ? ಅವಿಭಕ್ತ ಕುಟುಂಬ. 34ನೇ ಪ್ರಶ್ನೆ, ಮಕ್ಕಳು ಕುಟುಂಬದಿಂದ ಕಲಿಯುವ ಮೊದಲ ಪಾಠ ಯಾವುದು ಅಂದರೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿತಾರೆ. ಆ ಮೂಲಕ ಸಮಾಜೀಕರಣವನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ನೋಡಿ, ಮಗುವು ಕುಟುಂಬದಲ್ಲಿ ರೂಢಿ ಪದ್ಧತಿ ಭಾಷೆ ಮತ್ತು ವರ್ತನೆಗಳನ್ನು ಕಲಿಯುತ್ತೆ. ಇದು ಮೇನ್ ಫೀಚರ್ ಆಗುತ್ತೆ ಒಂದು ಕುಟುಂಬದ್ದು. ನೆಕ್ಸ್ಟು 35ನೇ ಪ್ರಶ್ನೆ, ವಂಶವೃಕ್ಷದಲ್ಲಿ ತಲೆಮಾರುಗಳು ಬೆಳೆದಂತೆ ಮರದ ಕಲ್ಪನೆಯು ಎತ್ತ ಸಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಮೇಲಿನಿಂದ ಕೆಳಕ್ಕೆ ಅಥವಾ ಬೇರಿನಿಂದ ಕೊಂಬೆಗಳ ಕಡೆಗೆ ವಿಸ್ತಾರವಾಗುತ್ತದೆ. ಸಾಮಾನ್ಯವಾಗಿ ವಂಶವೃಕ್ಷವನ್ನು ಬರೆಯುವಾಗ ಹಿರಿಯರನ್ನ ಮೇಲೆ ಮತ್ತು ನಂತರದ ಪೀಳಿಗೆಯನ್ನು ಕೆಳಗೆ ಬರೆಯಲಾಗುತ್ತದೆ. ಇನ್ನು 36ನೆಯ ಪ್ರಶ್ನೆ, ಕುಟುಂಬದ ಆರ್ಥಿಕ ಭದ್ರತೆಗೆ ಯಾರು ಕಾರಣವಾಗುತ್ತಾರೆ ಅಂತ ಅಂದರೆ ದುಡಿಯುವಂತಹ ಸದಸ್ಯರು. ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು. ಇವರು ಕುಟುಂಬದ ಆರ್ಥಿಕ ಭದ್ರತೆಗೆ ಮುಖ್ಯ ಕಾರಣರಾಗಿರ್ತಾರೆ. ಹೌದಾ. ಕುಟುಂಬದ ಪೋಷಣೆ ಮತ್ತು ಅಗತ್ಯಗಳ ಪೂರೈಕೆಗೆ ದುಡಿಯುವ ಸದಸ್ಯರ ಆದಾಯ ಮುಖ್ಯವಾಗಿರುತ್ತದೆ. ಇನ್ನು ಪರಸ್ಪರ ಅವಲಂಬನೆ ಅಂತ ಅಂದರೆ ಏನು? ಒಬ್ಬರಿಗೊಬ್ಬರು ಸಹಾಯ ಮಾಡೋದು ಅಥವಾ ನೆರವಾಗೋದು. ಒಬ್ಬರ ಅಗತ್ಯಕ್ಕೆ ಮತ್ತೊಬ್ಬರು ನೆರವಾಗೋದನ್ನು ನಾವು ಪರಸ್ಪರ ಅವಲಂಬನೆ ಅಂತ ಕರಿತೀವಿ. 38ನೆಯ ಪ್ರಶ್ನೆ, ನಿಮ್ಮ ಮನೆಯ ಪಕ್ಕದಲ್ಲಿರುವ ಜನರನ್ನು ಏನೆಂದು ಕರೆಯುತ್ತಾರೆ? ನೆರೆಹೊರೆಯವರು, ನೇಬರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು 39ನೆಯ ಪ್ರಶ್ನೆ, ವಂಶವೃಕ್ಷದಲ್ಲಿ ಗಂಡು ಮಗುವಿಗೆ ಚೌಕ ಹಾಕಿ ಹೆಣ್ಣು ಮಗುವಿಗೆ ವೃತ್ತ ಹಾಕಿದರೆ ಅವರ ಸಂಬಂಧ ಅಣ್ಣ ತಂಗಿ ಆಗಿದ್ದರೆ ಮಧ್ಯೆ ಯಾವ ಗೆರೆ ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಒಂಟಿ ಅಡ್ಡಗೆರೆ ಬರುತ್ತೆ. ಸೊ ಈಚೆನೆ ಬರುವಂಥದ್ದು. ಸಹೋದರ ಸಹೋದರಿ ಎಂಬುದನ್ನು ಸೂಚಿಸಲು ಅವರ ಸಂಕೇತಗಳ ಮೇಲೆ ಅಥವಾ ಮಧ್ಯೆ ಒಂದು ಅಡ್ಡಗೆರೆಯನ್ನು ಬಳಸಲಾಗುತ್ತದೆ. ಇನ್ನು ಕೊನೆಯ ಪ್ರಶ್ನೆ, ಕುಟುಂಬವಿಲ್ಲದೆ ನಾನಿಲ್ಲ, ಕುಟುಂಬಗಳಿಲ್ಲದೆ ಜಗವಿಲ್ಲ ಎಂಬ ಸಾಲು ಏನನ್ನು ತಿಳಿಸುತ್ತದೆ? ಕುಟುಂಬದ ಪ್ರಾಮುಖ್ಯತೆ ಮತ್ತು ಸಮಾಜದ ಅಸ್ತಿತ್ವವನ್ನು ತಿಳಿಸುತ್ತೆ. ಹೌದಾ.
ವ್ಯಕ್ತಿಗೆ ಕುಟುಂಬ ಎಷ್ಟು ಮುಖ್ಯವೋ ಜಗತ್ತಿನ ಅಸ್ತಿತ್ವಕ್ಕೆ ಕುಟುಂಬಗಳು ಅಷ್ಟೇ ಮುಖ್ಯ ಎಂಬುದನ್ನು ಈ ಸಾಲು ತಿಳಿಸುತ್ತದೆ. ಸೊ ಈಗ ಪರಿಸರ ಅಧ್ಯಯನದ ಭಾಗ 1ನೇ ಪುಸ್ತಕದಲ್ಲಿರುವಂತಹ 2ನೇ ಅಧ್ಯಾಯ ಕುಟುಂಬ. ಇದು ಬಹಳ ಸುಲಭವಾಗಿರುವಂಥದ್ದು. ಮಕ್ಕಳ ಕಲಿಕಾ ಮಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ಆಧರಿಸಿ 40 ಪ್ರಶ್ನೆಗಳನ್ನು ಮಾಡಿ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಖಂಡಿತ ನನಗೆ ಗೊತ್ತು ಇವೆಲ್ಲವೂ ಸುಲಭವಾದಂತಹ ಪ್ರಶ್ನೆಗಳೇ. ನಾವು ಈಗ ಓದ್ತಾ ಹೋಗುವಾಗ ಮೊದಲ ಅಧ್ಯಾಯವನ್ನು ಮುಗಿಸಿ ಅದರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೋಡ್ಕೊಂಡಿರ್ತೀವಿ. ಸೊ 2ನೇ ಅಧ್ಯಾಯದಲ್ಲಿ ಈ ಒಂದು ಕುಟುಂಬ ಅನ್ನುವಂತಹ ಅಧ್ಯಾಯದಲ್ಲಿ ನಮಗೆ ಪರೀಕ್ಷಾ ದೃಷ್ಟಿಯಿಂದ ವಂಶವೃಕ್ಷಕ್ಕೆ ಸಂಬಂಧಪಟ್ಟಂತೆ ಈಗ ಚೌಕ ಆಗಿರ್ಬೋದು ಅಥವಾ ವೃತ್ತ ಆಗಿರ್ಬೋದು, ಇದು ಯಾರನ್ನು ಸೂಚಿಸುತ್ತೆ, ಈ ರೀತಿ ಏನು ಈ ಒಂದು ಸೆಷನ್ನಲ್ಲಿ ವಂಶವೃಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇನಿದೆ ಅದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಉಳಿದಂಥದ್ದೆಲ್ಲವೂ ಕೂಡ ಸಿಂಪಲ್ಲಾಗಿ ನಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ಪ್ರಶ್ನೆಗಳೇ. ಸೊ ಇಲ್ಲಿ ನೀವು ನೋಟ್ ಮಾಡ್ಕೊಳ್ಳೋದಾದರೆ ವಂಶವೃಕ್ಷದ ಪ್ರಶ್ನೆಗಳನ್ನು ಮಾತ್ರ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ತರಗತಿ ನಿಮಗೆ ಹೇಗೆ ಅನಿಸ್ತು? ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಈ ತರಗತಿಯು ಕೂಡ ಅತಿ ಹೆಚ್ಚಿನ ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ. ಇದಿಷ್ಟೇ ನಾವು ನಿಮ್ಮಿಂದ ನಿರೀಕ್ಷೆ ಮಾಡೋದು. ಓಕೆ, ಸೊ ಇವತ್ತಿನ ತರಗತಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.